ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಫೋನಲ್ಲಿ ಮಾತಾಡ್ತಾಯಿದ್ರು, ಸೊ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ಬಿಟ್ಟು ಕಿಚನಿಗೆ ಬಂದೆ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತು ನಾನು ಜಾತ್ರೆಗೆ ಹೋಗ್ತಾಯಿದ್ವಿ. ಸಾಟರ್ಡೆ ಮುತ್ತಯ್ಯ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೆ ಇದೆ. ಸೊ ಹಾಗಾಗಿ ಹೋಗಿ ಪೂಜೆ ಮುಗಿಸ್ಕೊಂಡು ಜಾತ್ರೆ ಬರೋಣ ಅಂದ್ಕೊಂಡಿದ್ವಿ, ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೇ. ಸೊ ಪಾಪ ಊರಲ್ಲಿ ಇರೋದ್ರಿಂದ ಅವ್ರನ್ನ ಬಿಟ್ಟು ಹೋಗ್ತಾಯಿದ್ವಿ. ಫಸ್ಟ್ ಟೈಮು ಜಾತ್ರೆಗೆ ಅಂದ್ಬಿಟ್ಟು ಅವ್ರನ್ನ ಬಿಟ್ಟು ಹೋಗ್ತಿರೋದು. ಸೊ ಹೋಗೋಣ ಬನ್ನಿ, ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನೋಡೋಣ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಇನ್ನೇನಿಲ್ಲ, ಹೊರಡಬೇಕಷ್ಟೇ. ಕಾಯ್ತಾ ಇದ್ದಾರೆ, ಹೊರಗಡೆ ಇದ್ದಾರೆ. ಈಗ ಹೊರಡಬೇಕು. ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈಗ ಹೊರಡೋಣ. ಫ್ರೆಂಡ್ಸ್, ಇದು ಮುತ್ತಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು. ಅಲ್ಲಿಗೆ ಹೋಗುವಾಗ ಪೂರ್ತಿ ಕಾಡೇನೆ ಅದು. ಸೊ ಇದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಸುತ್ತ ಕಾಡಿದೆ. ಒಬ್ಬೊಬ್ಬರೇ ಹೋಗೋಕ್ಕಂತೂ ತುಂಬ ಭಯ ಅನಿಸುತ್ತೆ. ನೈಟ್ ಟೈಮ್ ಹೋಗೋಕ್ಕಂತೂ ಇನ್ನೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಸೊ ಹಾಗಾಗಿ ಮತ್ತು ಆನೆಗಳೆಲ್ಲ ಕೂಡ ಇದೆ ಅಂತ ಹೇಳ್ತಾರೆ. ಸೊ ಈಗ ಮೊನ್ನೆ ತಾನೇ ಆನೆ ಬಂದಿತ್ತು. ಸೊ ಫೋಟೋಸಲ್ಲೆಲ್ಲ ನೋಡಿದ್ದೀವಿ. ಸೊ ಅದಾದಮೇಲೆ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಎಷ್ಟು ರಶ್ ಇದ್ದಾರೆ ಅಂತ ಅಂದ್ಬಿಟ್ಟು, ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು. ಫುಲ್ ರಶ್ ಇತ್ತು ದೇವಸ್ಥಾನ ಅಂತೂ, ಸಿಕ್ಕಾಪಟ್ಟೆ ರಶ್ ಇತ್ತು. ಅದು ಅಲ್ಲದೆ ಇದು ಜಾತ್ರೆ 3 ವರ್ಷ ಆಗಿತ್ತಂತೆ. ಸೊ 3 ವರ್ಷ ಆದಮೇಲೆ ಮತ್ತೆ ಜಾತ್ರೆ ನಡೀತಾ ಇದೆ. ಹಾಗಾಗಿ ತುಂಬ ರಶ್ ಇತ್ತು. ತುಂಬ ಚೆನ್ನಾಗಿ ದರ್ಶನವೂ ಕೂಡ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ನಾನು ಮಧ್ಯಾಹ್ನ 4 ಗಂಟೆ ಆಗಿತ್ತು, ಈವ್ನಿಂಗ್ 4 ಗಂಟೆ ಆಗಿತ್ತು. ಆವಾಗ ಬಂದ್ವಿ ದೇವಸ್ಥಾನದಿಂದ. ಸೊ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಜಾತ್ರೆನೂ ಕೂಡ ಅಷ್ಟೇ, ತುಂಬ ಅದ್ಧೂರಿಯಾಗಿ ಏನು ಕಟ್ಟಿರಲಿಲ್ಲ, ಸಿಂಪಲ್ಲಾಗಿತ್ತು. ಸೊ ಮುಗಿಸ್ಕೊಂಡು ಬಂದ್ವಿ. ಅಲ್ಲೇ ಪ್ರಸಾದ ಸಿಕ್ತು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ಹೊರಗಡೆ ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ಮುಗಿಸ್ಕೊಂಡು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಟೈಮ್ ಇವಾಗ 8 ಗಂಟೆ ಆಗಿದೆ. ಸೊ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಏನೇನು ತೊಗೊಬಂದಿದ್ರೆ ಹೇಳಿದೆ ಅಲ್ವಾ, ಜಾತ್ರೆಲಿ ಏನೋ ಅಂತ ಏನು ಚೆನ್ನಾಗಿರಲಿಲ್ಲ. ಅಂದರೆ ತುಂಬ ಅದ್ಧೂರಿಯಾಗಿ ಏನು ಜಾತ್ರೆ ಕಟ್ಟಿರಲಿಲ್ಲ. ಸೊ ಹಾಗಾಗಿ ಏನು ಜಾಸ್ತಿ ತೊಗೊಳಕ್ಕಾಗಲಿಲ್ಲ. ಸೊ ನನ್ನ ಮಗನಿಗೋಸ್ಕರ ಒಂದೆರಡು ಟಾಯ್ಸ್ ತಂದಿದ್ದೀನಿ ಅಷ್ಟೇ. ಇದೊಂದು ತೊಗೊಂಡಿದ್ದೀನಿ, ಅದಾದಮೇಲೆ ಇದೊಂದು ತೊಗೊಂಡಿದ್ದೀನಿ. ಸೊ ಅವನಿಗೆ ತುಂಬ ಇಷ್ಟ ಈ ಥರದ್ದು ಗನ್ ಆಗಿರ್ಬೋದು. ಆನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಅವನು. ಸೊ ಹಾಗಾಗಿ ಅವರಪ್ಪ ಹೇಳಿದ್ರು ಫಸ್ಟ್ ಇದು ತೊಗೊಳ್ಳೋಣ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ, ನನಗೂ ಇಷ್ಟ ಆಯಿತು. ಸೊ ಹಾಗಾಗಿ ಇದು ಮತ್ತು ಇದು ಅವನಿಗೆ ತೊಗೊಂಡೆ. ನಾನು ಏನು ತೊಗೊಳ್ಳಿಲ್ಲ, ಇದೊಂದು ಪರ್ಸ್ ತೊಗೊಂಡೆ ಅಷ್ಟೇ. ಸೊ ಇದು ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಸೊ ಅಷ್ಟೇ, ಇನ್ನೇನು ಶಾಪ್ ಮಾಡೋಕ್ಕೆ ಅಲ್ಲಿ ಏನೂ ಇರಲಿಲ್ಲ, ಅಷ್ಟೇ ತೊಗೊಂಡಿದ್ದು. ಅದಾದಮೇಲೆ ಹೊರಟ್ಬಿಟ್ವಿ. ಆಮೇಲೆ ಬಂದು ಅಷ್ಟೇ. ಅದಾದಮೇಲೆ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ನನಗೆ ಮಾತಾಡಿಸಿ ತುಂಬ ಖುಷಿಯಾಯಿತು. ಸೊ ನಾನು ಅವರ ನೇಮು ಕೂಡ ಕೇಳ್ಕೊಳ್ಳಿಲ್ಲ, ಮತ್ತು ವಿಡಿಯೋ ಕೂಡ ಮಾಡ್ಕೋಬೇಕಿತ್ತು. ಫಸ್ಟ್ ಟೈಮ್ ಮಾತಾಡಿಸುವಾಗ ಏನೋ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿ ಇರುತ್ತೆ. ಸೊ ಹಾಗಾಗಿ ಅವರ ವಿಡಿಯೋ ಕೂಡ ಮಾಡ್ಕೊಳ್ಳಿಲ್ಲ. ಪ್ಲೀಸ್ ನನ್ನ ವಿಡಿಯೋ ನೋಡ್ತಾಯಿದ್ದೀನಿ, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ನನ್ನ ಮಾತಾಡ್ಸಿದ್ದಕ್ಕೆ. ನೆಕ್ಸ್ಟ್ ಟೈಮ್ ಇನ್ನು ಯಾವಾಗಾದರೂ ಸಿಕ್ಕಿದಾಗ ಯಾರೇ ಸಬ್ಸ್ಕ್ರೈಬರ್ ಸಿಕ್ಕಿದ್ರೂ ಕೂಡ ವಿಡಿಯೋ ಮಾಡ್ತೀನಿ, ಅವ್ರ ಜೊತೆ ಮಾತಾಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ನಾನು ವಿಡಿಯೋ ಎಲ್ಲ ನೋಡ್ತೀನಿ ಅಂತ ಎಲ್ಲ ಹೇಳಿದ್ರು. ಸೊ ಹಾಗಾಗಿ ತುಂಬ ಖುಷಿಯಾಯಿತು. ನನ್ನ ಹಸ್ಬೆಂಡು ಕೂಡ ಅದೇ ಖುಷಿಪಟ್ಟರು. ಅವರು ಕೂಡ ಅಂದರೆ ನನಗೆ ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಇರೋದ್ರಿಂದ, ತುಂಬ ಕಡಿಮೆ ಸಬ್ಸ್ಕ್ರೈಬರ್ ಇರೋದ್ರಿಂದನೂ ಕೂಡ ವಿಡಿಯೋ ಇಷ್ಟಪಟ್ಟು ಮಾತಾಡ್ಸೋರು ಇದ್ದಾರಲ್ಲ, ತುಂಬ ಖುಷಿಯಾಯಿತು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಅವ್ರನ್ನ ಮಾತಾಡಿಸಿದ್ದು. ಸೊ ನಾನು ವಿಡಿಯೋ ಅವರು ನೋಡ್ತೀನಿ ಅಂತಲೂ ಕೂಡ, ರೆಗ್ಯುಲರಾಗಿ ವಿಡಿಯೋ ನೋಡ್ತೀನಿ, ಮಿಸ್ ಮಾಡಲ್ಲ ಅಂತಲೂ ಕೂಡ ಹೇಳಿದ್ರು. ಸೊ ನೀವು ವಿಡಿಯೋ ನೋಡ್ತೀರ ಅಂತಲೇ ಭಾವಿಸ್ತಾ ಈ ಥ್ಯಾಂಕ್ಸ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಜಾತ್ರೆಗೆ ಬಂದಿರೋ ಮುತ್ತಯ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸಿಕ್ಕಿ ಮಾತಾಡಿಸಿದ್ರು ದೇವಸ್ಥಾನದೊಳಗಡೆ. ಸೊ ನೀವು ವಿಡಿಯೋ ನೋಡ್ತಿರ್ತೀರ. ಸೊ ಹಾಗಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಗೆ ತುಂಬ ಖುಷಿಯಾಯಿತು. ಸೊ ನೆಕ್ಸ್ಟ್ ಟೈಮ್ ಇನ್ನು ಯಾವಾಗಾದರೂ ಸಿಕ್ಕಿದಾಗ ವಿಡಿಯೋ ಮಾಡಿ ಅವ್ರ ಜೊತೆ ಮಾತಾಡಿಸ್ತೀನಿ.
ನೋಡೋಣ ಯಾವಾಗ ಸಿಗ್ತಾರೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ಯಾರು ಸಿಕ್ಕಿದ್ರು ಕೂಡ ವೀಡಿಯೋ ಮಾಡ್ಕೊತೀನಿ. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ನಾನು ಕೂಡ ಅರ್ಜೆಂಟಲ್ಲಿದ್ದೆ. ತುಂಬ ರಶ್ ಇತ್ತು ದೇವಸ್ಥಾನದ ಒಳಗಡೆ. ಸೊ ದರ್ಶನ ಬಂದ್ಬಿಡೋಣ, ಇನ್ನೂ ರಶ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟೆ ನಾನು. ಸೊ ಜಾಸ್ತಿ ಇವತ್ತು ನಿಂತು ಮಾತಾಡೋಕ್ಕಾಗಲಿಲ್ಲ. ಸೊ ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಕ್ಕಿದಾಗ ಮಾತಾಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟು ಇನ್ನೇನು ವಿಡಿಯೋ ಮಾಡಲಿಲ್ಲ ನಾನು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ. ಇವತ್ತು ಸಂಡೇ. ಸೊ ಇವತ್ತೊಂದು ಚಿಕ್ಕ ಫಂಕ್ಷನ್ ಇತ್ತು, ನಾಮಕರಣ ಇತ್ತು. ಸೊ ಇಲ್ಲೇ ಇರೋದು ಪಿರಿಯಾಪಟ್ಟಣದಲ್ಲೇ ಇದೆ. ಸೊ ಹಾಗಾಗಿ ಹೊರಟಿದ್ದೀನಿ. ನಾನು ಒಬ್ಬಳೇ ಹೋಗ್ತಿರೋದು, ಮತ್ತು ಇಲ್ಲಿ ನಮ್ಮ ಪಕ್ಕದ ಮನೆ ಅಕ್ಕ ಬರ್ತಾರೆ. ಸೊ ಅವರು ನಾನು ಕೂಡ ಹೋಗ್ತಾಯಿದ್ದೀವಿ. ಸೊ ಹೇಗೆ ಕಾಣಿಸ್ತಿದೆ ನೋಡಿ, ಸ್ಯಾರಿ ವೇರ್ ಮಾಡಿದ್ದೀನಿ. ವಿಡಿಯೋ ಮಾಡುವಾಗ ಫುಲ್ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ಸಾಧ್ಯವಾದರೆ. ಮತ್ತು ಇನ್ನೇನಿಲ್ಲ, ಇವಾಗ ಹೊರಡಬೇಕು. ಟೈಮ್ ಇವಾಗ 12:30 ಆಗಿದೆ. ಸೊ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇದೆ, ಚೌಟ್ರಿ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಈಗ ಹೊರಡ್ತಾ ಇದ್ದೀನಿ. ಸೊ ಹೊರಡೋಣ ಬನ್ನಿ ಫ್ರೆಂಡ್ಸ್. ಬಂದ್ವಿ. ನಾವು ಬರೋಷ್ಟರೊಳಗಡೆ ನೇಮಿಂಗ್ ಸೆರೆಮನಿ ಮುಗಿದೋಗಿತ್ತು. ಸೊ ಹಾಗಾಗಿ ಕೂತಿದ್ವಿ ಸ್ವಲ್ಪ ಹೊತ್ತು, ಆಮೇಲೆ ಹೊರಟ್ಬಿಟ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಈವ್ನಿಂಗ್ ಆಗಿದೆ. ಸೊ ಟೈಮ್ ಇವಾಗ 7 ಗಂಟೆ ಆಗಿದೆ. ಫಂಕ್ಷನನ್ನು ಮುಗಿಸ್ಕೊಬಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ. ಫಂಕ್ಷನಿಂದ 2 ಗಂಟೆಗೆಲ್ಲ ಬಂದು ಸ್ವಲ್ಪ ತಮ್ಮ ತಂಗಿ ಎಲ್ಲ ಬಂದಿದ್ರಲ್ವ, ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತು ಕತೆ ಎಲ್ಲ ಮುಗಿಸಿ ಅದಾದಮೇಲೆ ಅವರು ಕೂಡ ಹೊರಟರು. ಎಲ್ಲ ಹೋಗಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇವಾಗ ಕೆಲಸ ಮಾಡೋಣ ಬಂದೆ. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಹಾಗೆ ಸ್ವಲ್ಪ ಹಪ್ಪಳ ತೊಗೊಬಂದಿದೆ, ತೆಗೆದಿಡೋಣ ಅಂದ್ಬಿಟ್ಟು ಬಂದೆ. ಇವಾಗ ನೆನಪಾಯಿತು, ಇಲ್ಲಿ ಇಟ್ಟಿದೆ. ಸೊ ತುಂಬ ಚೆನ್ನಾಗಿದೆ ಹಪ್ಪಳ, ಹೋಮ್ ಮೇಡ್ ಇದು. ಸೊ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ತೊಗೊಬಂದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ತಂದಿದ್ದೀನಿ. ಇವಾಗ ಎತ್ತಿಡೋಣ ಅಂದ್ಬಿಟ್ಟು ತೆಗೆದಿಡ್ತಾಯಿದ್ದೆ. ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ನೋಡಿ, ಹಪ್ಪಳ ಇದು ಅಕ್ಕಿ ಹಪ್ಪಳ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ತೊಗೊಬಂದೆ. ತುಂಬ ಚೆನ್ನಾಗಿದೆ ಹಪ್ಪಳ, ಅದು ಅಕ್ಕಿ ಹಪ್ಪಳ. ಸೊ ಮನೇಲಿ ಅಮ್ಮನೂ ಕೂಡ ಮಾಡ್ತಾರೆ, ಇವಾಗ ಮಾಡ್ತಾ ಇಲ್ಲ ಅಷ್ಟೇ. ಸೊ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಮಾಡ್ತಾಯಿದ್ರು. ಸೊ ಹಾಗಾಗಿ ತೊಗೊಬಂದೆ. ಸ್ವಲ್ಪ ತಂದಿದ್ದೀನಿ, ಖಾಲಿ ಆದಮೇಲೆ ಮತ್ತೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅವಾಗವಾಗ ತೊಗೋತಾ ಇರ್ತೀವಿ ನಾವು. ಸೊ ಹಾಗಾಗಿ ಎತ್ತಿಡಬೇಕಿತ್ತು, ಎತ್ತಿಟ್ಟಾಯಿತು. ಇನ್ನೊಂದು 2 ಪಾತ್ರೆಗಳಿದ್ದಾವೆ ಅಷ್ಟೇ, ತೊಳ್ಕೊಬೇಕು. ಮತ್ತು ಸ್ವಲ್ಪ ಅಡುಗೆ ಮಾಡಬೇಕಷ್ಟೆ. ಇವಾಗ 7 ಗಂಟೆ ಅಲ್ವಾ, ನಾವು ಊಟ ಮಾಡೋದು ಏನಿದ್ರು 10 ಗಂಟೆ ಈ ಥರ ಆಗುತ್ತೆ. ನಾವು ಬಿಗ್ ಬಾಸ್ ಬಂದಮೇಲೆ ಊಟ ಶುರು ಮಾಡೋದು. ಸೊ ಹಾಗಾಗಿ ಲೇಟಾಗಿ ಮಾಡ್ಕೊಂಡ್ರೆ ಆಯಿತು. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರಲ್ವ, ಪಾಪು ಮತ್ತು ಅಮ್ಮ ಅವ್ರ ಜೊತೆನೇ ಊರಿಗೆ ಹೋಗಿದ್ದಾನೆ. ಸೊ ಹಾಗಾಗಿ ಲೇಟಾಗಿ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಟಿ ವಿ ನೋಡ್ತಾ ಕೂತಿದ್ದೀನಿ. ಇವತ್ತು ಸಂಡೇ ಇರೋದ್ರಿಂದ ಪ್ರೋಗ್ರಾಮ್ಗಳಿದೆ. ಸೊ ಹಾಗಾಗಿ ಪ್ರೋಗ್ರಾಮ್ ನೋಡ್ತಾ ಕೂತಿದ್ದೀನಿ. ವಿಡಿಯೋ ಕೂಡ ಎಂಡ್ ಮಾಡಿರಲಿಲ್ವಲ್ಲ, ಏನು ತುಂಬ ಲಾಂಗ್ ವಿಡಿಯೋ ಮಾಡಿಲ್ಲ. ಸೊ ಹಾಗಾಗಿ ವಿಡಿಯೋ ಕೂಡ ಎಂಡ್ ಮಾಡೋಣ ಅಂತ ಬಂದೆ. ಸೊ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಹೆಚ್ಚೆಚ್ಚು ಸಪೋರ್ಟ್ ಬಂದಷ್ಟು ತುಂಬ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬೈ ಬಾಯ್, ಸಿ ಯು.